ಅಣ್ಣ ಇವಾಗ ರೀಸೆಂಟ್ ಆಗಿ ಫೋಟೋ ಶೂಟ್ ಮುಗಿಸ್ಕೊಂಬ ಮಾನ್ಸ್ಟರ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರು, ಬಟ್ ಮಾಡಿಲ್ಲ ಅಂತ. ಇಲ್ಲ, ನಮ್ಮ ಪ್ರೊಡ್ಯೂಸರ್ ಅಣ್ಣ ಅವರು, ಪುಟ್ಟರಾಜ್ ಅಣ್ಣ ಅವರು ಬಂದು ಅಪ್ರೋಚ್ ಮಾಡಿದಾಗ ನಾನು ಬೇರೆ ಕೆಲಸ ಇತ್ತು. ನೀವು ಮೊನ್ನೆ ಒಂದು ಪೋಸ್ಟ್ ಹಾಕಿದ್ರಿ, ಸೊ ನಾನು ಈ ಸರಿ ಹುಟ್ಟಿದ ಹಬ್ಬನ ಆಚರಿಸ್ಕೊಳ್ಳಲ್ಲ, ಸೊ ಬಿಕಾಸ್ ಆ ರೀಸನ್ ಇಂದ ಅಂತ. ಸೊ ಹುಟ್ಟಿದ ಹಬ್ಬ ಆಗೋಯ್ತು ಅಣ್ಣ, ಅದೇ 21ನೇ ತಾರೀಕಿಗೆ ಮುಗ್ದೋಯ್ತು. ಇವತ್ತು 24ಕ್ಕೆ ಬಂದಿದ್ದೀವಿ ಅಣ್ಣ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ನನ್ನ ಮನ್ಸಿಗೆ ಹತ್ರ ಆಗಿರೋರು ಯಾರೋ ಅವರು ನೋವು ಅನ್ಭವಿಸಿದ್ದಾರೆ ಅಂತ ಹೇಳಿದ್ರೆ ನಾವು ಸಂಭ್ರಮಾಚರಿಸ್ಕೊಂಡು ಪಾರ್ಟಿ ಮಾಡಿಕೊಂಡು ಖುಷಿಯಾಗಿದ್ದೆ, ಅದು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನನ್ನ ಎಲ್ಲ ಅನಾಥಾಶ್ರಮಗಳಲ್ಲಿ ನಾನು ಏನು ಮಾಡ್ಬೇಕಂತ ಅನ್ಕೊಂಡಿದ್ದೆ, ನನ್ನ ಮನಸ್ಸಿಗೆ ಅದನ್ನು ನಾನು ಮಾಡಿದ್ದೀನಿ ಅಣ್ಣ. ಗುರು ಅವರು ನನ್ನ ಮೊದಲನೇ ಬಾಸ್ ಅಂದ್ರೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಣ್ಣ. ಇಲ್ಲಿ ಮೈಕ್ಗಳು ಇಟ್ಕೊಂಡು ನಿಮ್ಗೆ ಪ್ರಶ್ನೆ ಕೇಳಕ್ ಈಸಿ ಆಗಿರುತ್ತೆ. ಇವಾಗ ಒಳಗಡೆ ತನಿಖೆ ನಡೀತಿರುತ್ತೆ ಅಣ್ಣ. ನೀವು ಹೋಗಿ ತನಿಖೆಯಲ್ಲಿ 24 ಗಂಟೆ ಕ್ಯಾಮ್ರಾ ಇಟ್ಕೊಂಡು ಅವ್ರಿಗೆ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಅವ್ರಿಗೆ ಪ್ರಾಬ್ಲಮ್ ಅನ್ಸುತ್ತಾ ಇಲ್ವಾ ಅಣ್ಣ? ಕೋಪ ತೀರ್ಸ್ಕೊಂಡ್ಬಿಟ್ಟೆ ಬಿಡಿ. ನೀವು ಟ್ರೋಲ್ ಮಾಡೋದು ಮತ್ತೊಂದು ಮಾಡೋದು ಯಾರು ಮಾಡಬೇಡಿ. ಯಾಕೆ ಅಂದ್ರೆ ಕರ್ಮ ಅನ್ನೋದು ನಿಮ್ಮ ಮನೆ ಬಾಗಿಲು ತಟ್ಟುತ್ತೆ ನಾಳೆ ಬೆಳಗ್ಗೆ. ಅದನ್ನ ಅನ್ಭೋಗ್ಸಕ್ ನೀವೆಲ್ಲರೂ ರೆಡಿ ಆಗಿರಿ. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಏನಪ್ಪಾ ಇದು ಪೊಲೀಸ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದು ಯಾರೇ ತಪ್ಪು ಮಾಡಿದ್ರು, ಅವಾಗಲೇ ಹೇಳ್ದಂಗೆ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲೇಬೇಕು. ಅದಕ್ಕೆ ಇವತ್ತು ಏನಂತಾರೆ, ಒಂದು ಕೋರ್ಟಲ್ಲಿ ತೀರ್ಪಾಯಿತು. 4ನೇ ತಾರೀಕು ಗಂಟ ಹೈಕೋರ್ಟ್ಗೆ ಹೋಗೋದು 4ನೇ ತಾರೀಕು ಕೇಸು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪೊಲೀಸವ್ರಿಗೂ. ಇದೇ ರೀತಿ ನೇಹಾ ಹಿರೇಮಠ್ ಅವ್ರ ಕೇಸು ಆಯಿತು, ಮತ್ತೊಬ್ಬರು ರೇಪ್ ಕೇಸ್ ಆಯಿತು. ಯಾರೋ ಮಗುನ ಅತ್ಯಾಚಾರ ಮಾಡ್ತಾರೆ, ರೇಪ್ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಎಲ್ಲದ್ರದ್ದು ಮೇಲೆ ಅಣ್ಣ ಇದೇ ಥರ ಇರಬೇಕು. ಏನು ಈ ಒಂದು ಏನಂತಾರೆ, ಈ ನ್ಯಾಯ ಕೊಡ್ಸೋದ್ರಲ್ಲಿ ಇದೇ ಥರ 10 ದಿನ 20 ದಿನ ಕಂಟಿನ್ಯೂಸ್ ಟಿವಿಲಿ ಹಾಕೊಂಡು ಹೊಡೆದಾಗ ಅವ್ರಿಗೂ ಒಂದು ನ್ಯಾಯ ಸಿಗುತ್ತೆ. ಯಾಕಂದ್ರೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.